ಹೈ ನಿಂಗ್ ಕಾಣಿಸಲ್ಲ ಏನು ಬರೀ ನಂಗೆ ಟಚ್ ಮಾಡಿ ತೋರ್ಸು ನಾ ಯಾರಿದಿನ ಹೇಳ್ತೀನಿ ನಿಂಗ. ಆಯ್ತು ಹೇಳಿ. ನನ್ನ ಹೆಸರು ಚಂದನ, ನಮ್ ರಾಜ್ ಕರ್ನಾಟಕ, ನಮ್ ತಾಲೂಕ್ ಅಫಜಲ್ಪುರ, ನಮ್ಮೂರ್ ಮನೋರ. ಗೆಟ್ ರೆಡಿ ವಿತ್ ಮೀ ಪಾರ್ಟ್ 2ಗೆ ಸ್ವಾಗತ. ಗ್ಯಾಸ್ ಇವತ್ತು ನಾನು ಈ ಒಂದು ಔಟ್ಫಿಟ್ ಹಾಕೊಂತ ಇದೀನಿ, ಬಿಕಿನಿ. ಎಂತೆಂತ ಕರ್ಮನ ನೋಡ್ಬಿಟ್ಟಿವಿ, ಇನ್ನು ನೀ ಬಿಕಿನಿ ಹಾಕೋದ್ ಹೊಸದ ನಮಗ ಚಿದ್ರಿ ಅಷ್ಟೇ. ಹಲೋ ನಮಸ್ಕಾರ. ಈಗಾಗಲೇ ನಾನು ನಾಗರಾಜ್ ಶೇಟ್ ಅಂತ ಕುಮಟಾದಿಂದ ತಮಗೆಲ್ಲ ಚಿರುಪರಿಚಿತ ಅನ್ಕೊಳ್ತೀನಿ. ಈಗಾಗಲೇ ನಮ್ಮ ಜೊತೆ ರವಿ ಸಿಂಗರ್ ಕುಮಟಾ ಅವರು ಈಗಾಗಲೇ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಾವು ಇದನ್ನು ನೋಡಬಹುದು. ಈಗಾಗಲೇ ಮುಂದಿನ ದಿನಗಳಲ್ಲಿ ನಾವು ಅವರೆಲ್ಲ ಸೇರಿ ಒಂದು ಜಂಟಿ ಆಶ್ರಯದಲ್ಲಿ ಒಂದು ಚಲನಚಿತ್ರವನ್ನ ಶಾರ್ಟ್ ಮೂವಿಯನ್ನ ಮಾಡೋದಕ್ಕೆ ಈಗಾಗಲೇ ಮುಂದಿನ ಒಂದು ಇದನ್ನು ಮಾಡ್ತೀವಿ. ಪಾಪ ಅವರಿಗೂ ಕೂಡ ಈ ನಮ್ದು ಫಾಲೋವರ್ಸ್ ಎಲ್ಲ ಅವರಿಗೆ ಹೆಚ್ಚಿನದಾಗಿ ಲೈಕ್ ಮಾಡೋದಾಗಿರ್ಬೋದು, ಶೇರ್ ಮಾಡೋದಾಗಿರ್ಬೋದು, ಅವರಿಗೂ ಕೂಡ ಒಲವನ್ನು ತೋರಬೇಕು. ಯಾಕಂದ್ರೆ ಇದು ಉದಯೋನ್ಮುಖ ಪ್ರತಿಭೆ ಆಗಿರೋದ್ರಿಂದ ಅವರಿಗೂ ಕೂಡ ಹೆಚ್ಚಿನದಾಗಿ ನಮ್ಮ ರಾಜ್ಯಾದ್ಯಂತ ಒಂದು ಪ್ರತಿಭೆ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಯಾಕೆಂತ ಕೇಳಿದ್ರೆ ಈಗಾಗಲೇ 10 ಹಲವು ಒಂದು ಶಾರ್ಟ್ ಮೂವಿ ಆಗಿರ್ಬೋದು ಅದನ್ನೆಲ್ಲ ಮಾಡಿದ್ದಾರೆ. ಇವರಿಗೆ ಉದಯೋನ್ಮುಖ ಪ್ರತಿಭೆಗೆ ನಮ್ಮ ಒಂದು ಏನು ಫಾಲೋವರ್ಸ್ ಏನಿದ್ದಾರೆ ಅವ್ರಿಗೆ ಸಾಥ್ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹೋಗಲ್ಲೇ ಮೇಕಪ್ ಚಿಂಪಾಂಜಿ ಎಂತದ ಪೆದ ಮಾತಾಡುದು, ಜಾಸ್ತಿ ಮಾತಾಡಿದ್ರೆ ಮೂಕು ಮುಸುಂಡು ಹೊಡೆದಾಕ್ಲಿಕ್ಕೆ ಉಂಟು ನಿಂದು. ಮೇಕಪ್ ಮಾಡದಿದ್ರೆ ಹೇಳಿದ್ರೆ ಆಯ್ತು, ಮೇಕಪ್ ಮಾಡದ ಅವಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಮೇಕಪ್ ಮಾಡಿದ್ರೆ ಹೇಳಿದ್ರೆ ಆಯ್ತು, ಯಪ್ಪ ಅವಳು ಎಷ್ಟು ಮೇಕಪ್ ಮಾಡಿದ್ದಾಳೆ ಅಂತ. ನೀವು ಹೇಗೆ ಸಹ ಬದುಕಲಿಕ್ಕೆ ಬಿಡುದಿಲ್ಲ. ಎಂತ ನಿಮ್ಮದು ಚೊರೆ ನಿಮ್ಮದು? ಸುಮ್ಮನೆ ನನ್ನ ಹತ್ರ ಪೆದಂಬು ಬೇಡ ಆಯ್ತಾ. ಮೇಕಪ್ ಮಾಡಿದ್ರೆ ಮೇಕಪ್ ಮಾಡ್ತಾರೆ, ಮಾಡುದಿಲ್ಲ. ಅದೇ ನಿಮ್ಮ ಪ್ರಕಾರ ಹೇಗಿರ್ಬೇಕು? ಡಾಕ್ಟರ್ ಏನಂದ ಗೊತ್ತಾನು? ಡಾಕ್ಟರ್ ಎಲ್ಲ ಹೋಗಿದ್ನ್ಯಾ? ಈಗ ಏನಂದ ಗೊತ್ತಾನು? ಈಗ 13 ತಿಂಗಳು ನಿನಗೆ ನಡೆಯೋದು ಅಂತ ಅಂದ. 13 ತಿಂಗಳ ನಾ ಅಂದೆ ಕೂಸು ಹೆಂಗಾದ್ರಿ ಅಂತ ನಾ ಕೇಳಿದೆ. ಚಲೋ ಅದ ಕೂಸ ಅಂತ ಅಂದ್ರು ಸ್ವಲ್ಪ ಅನ್ನ ಕುಡಿಲ್ಲ ಅಂತ ನೋಡು ಕೂಸಿಗೆ. ಏನ್ ಮಾಡಿ ನೋಡಿ, ಈಗ ಟಾಣಿಕ್ ಕೊಟ್ಟನ. ಈಗ ಮುಂಜಾನೆ ಇಂಥವು 2 ಕುಡಿಬೇಕಂತ, ಮಧ್ಯಾಹ್ನ 2 ದೊಡ್ಡ ಕುಡಿಬೇಕಂತ. ಏನ್ ಕೇಳ, ದೊಡ್ಡ 2 ಕುಡಿಬೇಕಂತ. ಕುಡ್ಲಿಲ್ಲ ಅಂದ್ರೆ ಮತ್ತೆ ರಾತ್ರಿಗೆ ಏನಲ್ಲ ದೊಡ್ಡ ಬರ್ತಾವಲ್ಲ ಇದಕ್ಕಿಂತ ದೊಡ್ಡ ಅವು ಕುಡಿಬೇಕಂತ. ಆದ್ರೆ ಏನೋ ಕೂಸು ಅನ್ನತ್ ಕೊಡ್ತದಂತ. ಈ 3 ತಿಂಗಳ ಈಗ 13 ತಿಂಗಳ ಅಂತ ನೋಡು ಕೂಸಿಗೆ. ಏನ್ ನೋಡಿ ನೀ ಮಾಡೋದಕ್ಕೆ ಹೇಳ್ತಾ ನಾನು ಬ್ಯಾಡ ಇನ್ನೊಂದು 4 ವರ್ಷ ಸಾಲಿ ಹೊತ್ತಂದ್ರೆ ಕೇಳ್ತಾನೆ ನೀನು ಒಮ್ಮೆ ಬಾ ಅಂತೇಳಿ ಹಿಂಗೆ ಮಾಡಿಟ್ಟಿದ್ ನೋಡಿ ನಂದು ಪರಿಸ್ಥಿತಿ ನೋಡಿ. ನೀನು ನೋಡ್ಗ ಹೇಳಿದ್ರೆ ಕೇಳ್ತಾನೆ. ಈಗ ಏನಿಲ್ಲ 16 ತಿಂಗಳದಾಗ ನನ್ನ ಇದು ಬುತ್ತಿ ರಟ್ಟು ಹೋಯ್ತಾರಂತ. ಮತ್ತೆ ನಾವು ಹೋಗಲ್ಲ ಬೇಡ ಹೋಗಲ್ಲ ನೀನು. ಮತ್ತೆ ನಾನು ಏನು ಮಾಡಿ ನೋಡಿ, ನೀನು ಹಿಂದಗಡಿಗೆ ಮತ್ತೆ ಹುಚ್ಚು ಮಾಡಬೇಡ, ನಾನು ಬರ್ತೀನಿ ಅಲ್ಲ. ಮತ್ತೆ ಹೇಳ್ತನಲ್ಲ 16 ತಿಂಗಳದಾಗ ನನ್ನ ಕರ್ಕೊಂಡು ಹೋಗ್ತಾರ ಬುತ್ತಿ ರಟ್ಟಿ ಒಯ್ಯಾಕ. ಮತ್ತೆ ನೀನು ಚಲೋ ಇರೋ ನೋಡು, ನೀನು ಹೇಳಿದ್ರೆ ಕೇಳ್ತಾನೆ. ಇನ್ನೊಂದು 4 ವರ್ಷ ಓದ್ತಾನೆ ನೀನು ಕೇಳ್ತಾನೆ. ಒಂದೇ ಸಲ ಬಾ ಅಂತ ನೋಡಿ ನಮ್ಮನಿಗ ಮಾಡಿಟ್ಟಿದ್ದೀನಿ ನೀನು. ಹಾಯ್ ಫ್ರೆಂಡ್ಸ್, ನೋಡಿ ಇವ್ನು ಯಾವನ ತುಕಾಲಿ ಅಂತ ಕಮೆಂಟ್ ಹಾಕಿದ್ದ. ಅದಕ್ಕೆ ನಾನು ಹೊಡಿಬೇಕಾ ಪರ್ಕೇಲಿ ಅಂತ ಹಾಕಿದ್ದೀನಿ. ಸರಿನಾ ತಪ್ಪ ನಾನು ಹಾಕಿರೋದು? ಹೆಂಗೆ ನಾವು ಹಾಕ್ಲ ಇನ್ನೊಂದ್ಸಲಿ ಕಮೆಂಟ. ಹೆಂಗದ ನೋಡ ಹಂಗ ಸುಡ್ಗಾಡಿಗೆ ಎದ್ದರಿತೇನ ಕರೆಪ್ಪ. ಇರ ನಿನ್ನ ಹಿಡಿಯೋ ಹಾಕತ್ನ ನನ್ ರೀಲ್ಸ್ ನೋಡಕ್ ಆಗಲ್ಲ ನಿನಗೆ. ಮಸಡಿ ನೋಡಿರ ಇವಂದ ಆಗ ಹಿಟ್ಟು ಬೀಸ ಗಿರಣಿಗೆತ್ತಿ ಹೇಳಕ್ ಬಂದ. ನನ್ ರೀಲ್ಸ್ ನೋಡಕ್ ಆಗಲ್ಲ ಅಂತ ನೋಡಂತ ನಾ ಹೇಳಿದ್ನ ನಿನಗೆ ಕರೆಯಪ್ಪ. ಸುಮ್ನೆ ಇರೋದಲ್ಲ ನಿನ್ನ ಸ್ವಂತಾರ. ಫಸ್ಟ್ ಮಕ್ಕಳ ಮೇಲೆ ಮೀಸಿಟ್ಕೊಂಡ್ ಗಂಡಸಾಗ. ಫಸ್ಟ್ ಈ ವಿಡಿಯೋ ನೋಡ್ಬಾರ್ದು. ಸರ್ದ್ ನೋಡ ಸರ್ ಕೊಟ್ ನೋಡ ದಮ್ಮಿರ ನಮ್ಮ ವಾಲ್ಮೀಕಿ ಹುಡುಗಲ್ ಮುಟ್ ನೋಡ. ಮನೆ ಬಿಟ್ಟು ಹೊರಗೆ ಬಂದ್ ಬರ್ರಿ, ನೀವು ಮುಟ್ಟದಲ್ಲ ಗಾಜು ಮನೆ ಮಾಡ್ತಾರ. ಏನ್ ಚಂದ ಟ್ರೋಲ್ ಮಾಡಿಯೋ, ಮಸ್ತ್ ಆಗಿತ್ರಿ. ತಮ್ಮ ಒಂದ್ ಮಾತಂದ್ರಿ, ನಿಮ್ಮ ಮನೆ ಯಾರೇ ತಂಗಿ ಅಕ್ಕ ನಿಮ್ಮ ಮನೆಯಿಂದವ್ರು ಯಾರೋ ವಿಡಿಯೋ ಮಾಡ್ರಿ, ಅದು ಒಂದ್ ಸ್ವಲ್ಪ ವೈರಲ್ ಆಗಿ ಅವ್ರು ಯಾರು ಟ್ರೋಲ್ ಮಾಡಿದ್ರು ಅಂತ ನಿನಗೆ ಹೆಂಗ್ ಅನಿಸ್ತಾನೆ? ನಾ ಏನೂ ನಾತಿಲ್ಲ, ನೀ ಟ್ರೋಲ್ ಮಾಡಿಲ್ಲ ಆಯ್ತ. ಕರೆ ವಾಲ್ಮೀಕಿ ಬಗ್ಗೆ ನಾ ವಿಡಿಯೋ ಮಾಡಿದ್ರೆ ನೀ ಟ್ರೋಲ್ ಮಾಡಿಲ್ಲ, ಅದಕ್ಕೆ ನಂಗೆ ಸಿಟ್ಟು ಬಂದೈತಿ. ಏನ ಅತ್ತೆ ಬಗ್ಗೆ ಮಾಡಬಾರ್ದಿತ್ತು, ನೀನು ಅತ್ತೆ ಮದುವೆ ಮಾಡ್ಬೇಕಿತ್ತು. ಕರೆ ಯಾರು ನೋಡಿ ನಂಗೆ ಅಜಮಾನಲ್ಲ. ಸೋಲಾಪುರದ ಸೋಡಾ ತಂದಿಡ್ದ, ಬಿಜಾಪುರದ ಬೀಜ ತಂದಿಡ್ದ, ಲಾಸಂಗೆ ಚೂಡ ತಿಂದ, ಹತ್ತಿಂದ್ರ ಬ್ಯಾಂಕಿನ ಲೈಕ್ ಶೇರ್ ಕಮೆಂಟ್. ಕಮ್ಮಿಡ್ದ ಜಪ್ಪೆ ಅಂದ್ರೆ ಕಳಿಸ್ತಾರ. ಮುಧೋಳ ತಾಲೂಕು ದೇವನೂರ ಹುಡುಗ ನಾನು, ಜಿಲ್ಲಾ ಧಾರವಾಡ. ಒಂದ್ ಜಾನಪದ ಹಾಡ್ತೇನ್ರಿ ಕೇಳೋಣ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ಸುಡಲೇನ ರೊಕ್ಕದ ಮ್ಯಾಲ,
ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ. ವ್ಯಾಪಾರ ಆಗೋದ್ ಯಾವಾಗ? ಎದ್ರು ಬದ್ರು ಕೂತಾಗ, ತೊಡುವಾಗ ಅಯ್ಯಯ್ಯೋ, ತೊಟ್ ಮೇಲೆ ಅಯ್ಯಪ್ಪ. ಈ ಸಿಂಪಲ್ ಒಗಟ್ಟಿಗೆ ಉತ್ತರ ಕೊಟ್ಟ ಒಬ್ರಿಗೆ ನಾನು ಸರ್ಪ್ರೈಸ್ ಗಿಫ್ಟ್ ನ ಸೆಂಡ್ ಮಾಡಿರ್ತೀನಿ. ಆದ್ರೆ ನೀವು ನನ್ನ ಫಾಲೋ ಮಾಡಿರ್ಬೇಕು. ಕಪ್ಪೆ, ನೀನು ನನ್ನ ಮಗ ಅಂತ ಹೇಳ್ತಾ ಇದ್ದೀನಿ, ಒಳ್ಳೆ ಸಂದೇಶ ಕೊಡ್ತಾ ಇದ್ದೀನಿ ಅನ್ಕೋ. ಅಲ್ಲ ಟುಂಕುರನ್ನು ಹಾಕೊಂಡ್ ರುಬ್ಬೋದಲ್ಲ ಅಂತ 24 ಗಂಟೆ ಕುಡ್ದು ಕಿಪ್ಪಿ ಕೀರ್ತಿ ನನ್ನೋಳು ಅಂತ ಬಿಲ್ಡಪ್ ಕೊಟ್ಕೊಂಡು ಪ್ರೇಮ ಸಾಯ್ತಿದೀಯ ಹೊರತು ಕುಡ್ದು ಡ್ಯಾಮೇಜ್ ಮಾಡ್ಕೊತಿದೀನಿ ನಾನು ಲಿವರ್ ಕಿಡ್ನಿನ ಅಂತ ಅನ್ಕೊಳದೇ ಇಲ್ವಲ್ಲೋ. ಹೋಗ್ಲಿ, ನಾನು ಅವಳು ಅಬ್ ಮಾಡಿದ್ಲು ಇದ್ ಮಾಡಿದ್ಲು ಅಂತ ಹೇಳ್ತೀಯಲ್ಲ, ಹೋಗ್ಲಿ, ಅವಳು ಹುಚ್ಚು ಇದಿರೋ ಜಾಗನಾದ್ರೂ ಗೊತ್ತೇನೋ. ನನ್ನ ಮೇಲೆ ಆಣೆ ಇಟ್ಟು ಹೇಳಲ್ಲ ನೋಡೋಣ. ನಿಜವಾಗ ಅವಳು ಹುಚ್ಚು ಇದಿರೋ ಜಾಗ ನೀನ್ ಕಂಡು ಹೇಳ್ದೆ ಅಂದ್ರೆ ಪರವಾಗಿಲ್ಲ, ನಾನೇ ನಿನ್ ಮದುವೆ ಮಾಡ್ತೀನಿ. ಇಲ್ಲ ಅಂದ್ರೆ ಈ ಬಾರಿಸ್ತೀನಿ. ಅಲ್ಲಪ್ಪ, ಎಲ್ಲಿ ಕುಂತೀರಪ್ಪ? ಇನ್ಸ್ಟಾಗ್ರಾಮ್ ಕಂಪ್ನಿಯರ ನನ್ನ ಐಡಿ ಇಂಡಿಯಾದಿಂದ ಬ್ಯಾನ್ ಮಾಡಿರಿ. ಇಂಥವ್ರನ್ನೆಲ್ಲ ಯಾಕೆ ಇಟ್ಕೊಂಡಿರಿ? ಅಲ್ಲ, ಹುಡುಗಿಗೋಸ್ಕರ ಹುಡುಗ ಅಳದ್ ನ್ಯಾಯ ಐತಿ, ಹುಡುಗನ್ಗೋಸ್ಕರ ಹುಡುಗಿ ಅಳದ್ ನ್ಯಾಯ ಐತಿ. ಇವ ಏನ್ ಗುಂಡಾ ಅಂತಾನ ಇರಿ ಅವನ ಐಡಿ. ಈಗ್ಲೂ ಕಾಯ್ತಾ ಇರ್ತೀನಿ. 2 ವರ್ಷ 3 ವರ್ಷ ಬಿಟ್ಟೋದವ್ರೆ ಒಂದಾಗಿದಾರಂತೆ. ಜಸ್ಟ್ ನಾವು 6 ಮಂತ್ ಆಯ್ತು ಬಿಟ್ಟೋಗಿ. ಹಾ, ಹುಡುಗಗೋಸ್ಕರ ಎದೆ ಹೊಡೆದಿದೀಯ ನೀನು. ಅಯ್ಯೋ ಪಿಸ್ನಾರಿ, ಬಂದೇ ಬರ್ತೀಯಮ್ಮ, ನಂಬಿಕೆ ನನಗಿದೆ. ಯಾವನೋ ಅಪ್ಪ ಎಂತೆಂತದೋ ಪತ್ತೆ ಹಚ್ತಾರಂತ. ಅವ ಗುಂಡು ಸುಳೆ ಮಗ ಎಲ್ಲದಾನ ವಾದ್ಯ ಹಿಡ್ಕೊಂಬಂದ್ ಇವ್ನಿಗೆ ಮುಕಳಿ ಹೊಡೆಯಕ್ ಹಚ್ಚ್ರಿ. ನಾನ್ ಪ್ರತಿ ಭಾನುವಾರ ಹೋಗೋ ದೇವ್ರು ನಮ್ಗೆ ಸಪೋರ್ಟ್ ಮಾಡ. ಆ ದೇವಸ್ಥಾನ ಹತ್ರ ಹೋದು ಕೇಳೋದು ಒಂದೇ ಒಂದು, ನಮ್ ದೇವ್ ನಮ್ಗೆ ತಿರ್ಗಾ ರಿಟರ್ನ್ ಬರಂಗ್ ಮಾಡಪ್ಪ ಅಂತ. ಯಾರನ ಐಶ್ವರ್ಯ ಅಂತಸ್ತು ಏನೇನೋ ಕೇಳ್ತಾರಂತೆ. ನಮ್ಮ ಆರೋಗ್ಯ ಕೊಡ್ಪ, ನಮ್ಮನ್ ಚೆನ್ನಾಗಿಡಪ್ಪ ಅಂತ. ನೀವು ಹುಡುಗನಿಗೋಸ್ಕರ ಅರ್ಕೆ ಹೊತ್ತಿ ಅಂದ್ರ ದೇವ್ರ ಗ್ರೇಡ್, ನೀನು ಗ್ರೇಡ್ ಬಿಡ್ಲಿ ಅಣ್ಣ. ನೀನು ಸಂತಾರ ಎಡೆ ಮುಚ್ಚಿಯನ್ ಮನೆಗೆ. ಗೂಗ್ಲಿ ಈ ತರ ಇಷ್ಟ ನಾವು ನಮ್ಮ ಮೊಮ್ಮಕ್ಳಿಗೆಲ್ಲ ಸ್ನಾನ ಮಾಡೋ ಬೈಲಿ ಮಾವನ್ ಮಾಡಿಸ್ತೀನಿ ಅಂತ ಗೂಗ್ಲಿ ಅಂತ ಮಾಡ್ತಾ ಇದ್ವಿ. ಆಮೇಲೆ ಸಂತೋಷ್ ಟೈಪರ್ ಅಲ್ಲಿ ಒಂಥರ ಮಾಮೂಲು ಕಾಲೇಜ್ ಹುಡುಗನ್ ತರ ಆಡ್ತಾನೆ, ಲಕ್ಕಿ ಚಿಲ್ಲರೆ ತರ ಅಷ್ಟೇ ಲಕ್ಕು. ಅದೇನು ಹೇರ್ ಸ್ಟೈಲ್ ಅಂದ್ರೆ ಅದು ಡಿಫ್ರೆಂಟ್, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಹರಿಹರೇಶ್ವರ ಟೆಂಪಲ್, ಹರಿಹರ್, ದಾವಣಗೆರೆ ಜಿಲ್ಲಾ. ಹಲೋ ಕುಸುಮದೇವಿ, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀರಿ. ಕುಸುಮ ಫೋನೇ ಮಾಡಿಲ್ಲ, ಎಷ್ಟು ಮರ್ತ್ ಕೂತಾರ. ಯಾರು ಬರಮ್ಮ, ನೀರ್ ಇರ್ತದ ಸುಮ್ಮ ಅಡ್ಕೋದಾಗ. ಹಲೋ ತೋ ನೋಡಿದ್ರಿ ಸೇಕ ಇಲ್ಲಿ ಮತ್ತೆ ಜಗಳ ಆಡ್ತಾರ ಮಕ್ಕಳು. ಹಾ, ಸರಿಯಾಗಿದೆ. ನಿನ್ ಹೆಸರು ಏನದ? ಮಂಜುನಕ. ಫೋನೇ ಮಾಡಿಲ್ಲ. ಗೊಳದಾಗ ಆಟೋ ಬರುತ್ತಿದ್ದೆ ಅಲ್ಗೊಳ ಚಂದಪ್ಪ. ತೊಡಪ್ ಕಾಕ, ನಮ್ ಕುರಿ ನೋಡ್ಗ ತೊಗರಿಗ ನೋಡ್ಗ ಕಾಕ ಹೆಂಗದ ಕುರಿ ಹೆಂಗ್ ಮೇಯ್ತಾವ? ನಮ್ ಇಡ್ಲಾಪುರ ತೊಡಪ್ ಕಾಕ ಬಿಡ್ರಪ್ಪ, ವಿಡಿಯೋ ಯಾರನ್ನ ಶೇರ್ ಮಾಡ್ರ. ಯಾವ ಅನ್ಕೊಡಿ ಬಾರಿ ಮೇಸ್ತಲ್ಲಿ ಅಂತಾನ ಬಿಡ್ರ ನಮ್ ಕಾಕಾಗತ್ತ. ಇಟ್ಲಾಪುರ ಶ್ಯಾಮಣ್ಣ ನೋಡ, ದಲಲ್ಲಿ ಶ್ಯಾಮಣ್ಣ ಅಂತಾರ ನಿಮ್ಮೂರಾಗ. ಆತಂದ ಹೊಲ ಶ್ಯಾಮಣ್ಣ ಮಾವತ್ತ ನಮ್ಗೆ, ಹಂಗ ದಲಲ್ಲಿ ಶ್ಯಾಮ ಅಂತ ನಕಲಿ ಮಾಡ್ತಾನ ನಾವ. ಬಾರೆ ಪರಿಮಳ ರಾಯಚೂರು ಸಿನ್ನೂರು ನೋಡಾಕ, ಸಿನ್ನೂರು ಲಾಡ್ಜಿನ್ಯಾಗ ವಸ್ತಿ ಮಾಡಾಕ. ನಿಮ್ಮಪ್ಪ ನೋಡ್ತಾನಂದ್ರೆ ನಾನೇನ್ ಮಾಡಾಲಿ, ಬಂದನ್ನು ಡಿಪಿಲೆ ಒಡೆಟ್ಕೊಂಡಿರೋ ಇಟ್ಟು ಸ್ಪಟ್ಟಕ್ಕೆ ನನ್ಗೆ ಹೇಳ್ತಾನೆ, ನಿನ್ನಂತ ಕ್ಯಾರಮ್ ಕಾಣಿಸ್ತಾ ಯಾರು ಮದ್ವೆ ಆಗ್ತಾರದಲ್ಲೋ. ನನ್ನ ಅಕೌಂಟ್ ಬ್ಯಾಲೆನ್ಸ್ ನೋಡಿದ್ರೆ ನನ್ನನ್ನು ಯಾರು ಬೇಕಿರೋ ಮದ್ವೆ ಆಗ್ತಿರಿದ್ದ ದಯೆಯಿಂದ. ಅಂತೂ ಕಲರ್ ಫಿಗರ್ ನೋಡಿ ಮದ್ವೆ ಆಗ್ಲಿಕ್ಕೆ ಹುಡುಗರಿಗೆ ಹೆಂಡತಿ ಬೇಕಿರೋದು ಡಗ್ಗಾರಲ್ಲ, ಅರ್ಥ ಆಯ್ತಾ? ಆದ್ರೂ ಕ್ಯೂರಿಯಾಸಿಟಿಲಿ ನೀನ್ ಯಾವ ತ್ರಿಪುರ ಸುಂದರ ಅಂತ ಹೋಗಿ ನಿನ್ನ ಅಕೌಂಟ್ ಚೆಕ್ ಮಾಡಿದ್ರೆ ಡಿಪಿಲೆ ತೂತಿಟ್ಕೊಂಡಿದ್ಯಾ. ಇನ್ ಕಿಸೆಯಲ್ಲಿ ಮತ್ತೆ ಹಿಂದೆ ಇನ್ನೆಷ್ಟು ದೊಡ್ಡ ತೂತಿರ್ಬೇಡ. ಅಂತೂ ಬೇಜಾರಾಗ್ಲಿಲ್ಲ. ಬೇಜಾರು ಏನಾಯ್ತಂದ್ರೆ ಹೋಗಿ ನಿನ್ನಮ್ಮ ನಿಂಗೆ ರಾಘವರಾಮ್ ಅಂತ ಹೆಸರಿಟ್ಟಳಂತ. ನಿನ್ನಂತ ಕಚಡ ಕುರೆ ಮನೆಗಳಿಗೆ ಯಾಕೋ ಬೇಕು ದೇವ್ರ ಹೆಸರು. ನಿನ್ನ ಒಂದ್ ಹೋಗಿ ಅಲ್ಲಿ ಕ್ಯಾರಮ್ ಕಾನ್ಸ್ ಕೈಯಲ್ಲಿ ಬೈಗಳು ತಿನ್ಕೊಂಡು ಮಾಡಿದ್ದಾನೆ, ಮುಚ್ಕೊಂಡಿರ್ಲಿಕ್ಕೆ ಹೇಳಿದ್ಲಂತ. ಅರ್ಥ ಆಯ್ತಾ? ಓಕೆ, ಬಾಯ್. ನಮಸ್ತೆ ಸ್ನೇಹಿತರೆ, ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ ಪೊದೆನಲ್ಲಿ ವಿಡಿಯೋಸ್ ಮಾಡ್ತಿರ್ತೀರಾ ಅಂತೇಳಿ. ಅದೇ ಪೊದೆನ ನಾನಿವತ್ತು ನಿಮ್ಗೆಲ್ಲ ತೋರಿಸ್ತೀನಿ. ವೆಲ್ಕಮ್ ಟು ಮೈ ಪೊದೆ ಟೂರ್. ಹಿಂಗಿಂದ ಮೇನ್ ಎಂಟ್ರೆನ್ಸ್, ಹಿಂಗಿಂದ ಒಳಗಡೆ ಹೋಗ್ಬೋದು. ತರ ಇಲ್ಲಿ ಒಳಗಡೆ ಬಂದಿದ ತಕ್ಷಣ ಇಲ್ಲೊಂದು ಜೋಗಾಲಿ ಕಾಣಿಸುತ್ತೆ.
ಈ ಜೋಗಾಲೆ ನನ್ನ ಫೇವ್ರೆಟ್ ಪ್ಲೇಸ್. ಇಲ್ಲೇ ಕುತ್ಕೊಂಡು ನಾನು ಊಟ ಮಾಡೋದು. ಆಮೇಲೆ ಇಲ್ಲಿ ಬಿಸಿಲು ಮತ್ತೆ ಮಳೆ ಬೀಳೋದು ಸ್ವಲ್ಪ ಕಮ್ಮಿ, ಯಾಕೆಂತಂದ್ರೆ ಮೇಲ್ಗಡೆ ಎಲೆ ಮತ್ತೆ ರಂಬೆಗಳಿಂದ ಸ್ವಲ್ಪ ಕವರ್ ಆಗಿದೆ. ಸೊ ಅದರಿಂದ ಬಿಸಿಲು ಮತ್ತೆ ಮಳೆ ಬೀಳೋದು ಸ್ವಲ್ಪ ಕಮ್ಮಿ. ನನಗೆ ವಿಡಿಯೋ ಮಾಡಿ ಸುಸ್ತಾಗಿದ್ದಾಗ ಇಲ್ಲಿ ಬಂದು ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ಜಾಗ ತುಂಬಾ ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್ ಪ್ಲೇಸ್. ಇಲ್ಲಿಂದ ಹತ್ಕೋಬೇಕು. ಆಮೇಲೆ ಈ ಪೊದೆ ಅನ್ನೋ ವರ್ಡ್ ಮಾತ್ರ ನಂದು, ಆದರೆ ಈ ಜಾಗಗಳು ಯಾವುದು ನಂದಲ್ಲ, ತಪ್ಪು ತಿಳ್ಕೊಬೇಡಿ. ಆಮೇಲೆ ಈ ಪೊದೆನಲ್ಲಿ ವಿಡಿಯೋಸ್ ಮಾಡಿದ್ದೀನಿ, ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ಈ ಪೊದೆ ಮೇಲೆ ಒಂಥರ ಸೆಂಟಿಮೆಂಟ್. ಯಾಕೆ ಮಾಮ ಇತ್ತಿತ್ಲಾಗ ಒಟ್ಟ ಸೇರ್ವಲ್ ನನ್ನ? ಯಾವಾಗ ಸೇರಿ ನಾನಿನ್ನ? ಮೊದಲು ಎಷ್ಟು ಪ್ರೀತಿ ಮಾಡ್ತಿದ್ದೆಪ್ಪ. ಯಾವಾಗ? ಎಷ್ಟೋ ಸಲ ಪ್ರೀತಿ ಹೆಚ್ಚಾಗಿ ಮಲ್ನಾಡ್ ಸೈಡ್ ಟೂರಿಗೆ ಕರ್ಕೊಂಡೋಗಿಲ್ಲ. ಟೂರಿಗೆ ಕರ್ಕೊಂಡೋಗಿ ತಂಪಿದ್ದ ಜಾಗ ನೋಡಿ ಗಾಡಿ ಬಾಜು ಹಚ್ಚಿ ಬೆಳತನ ಗುಮ್ಮಿಲ್ಲ. ಸಿರಾ ಉಪ್ಪಿಟ್ಟು ಯಪ್ಪ ತಿಂದಿಲ್ಲ ಅನ್ನ. ಅದ ನೀ ಅನ್ನು ತಿಂದಿಲ್ಲ, ನಾ ಗುಮ್ಮಿಲ್ಲ ಅಂತೀನಿ. ಚಲೋ ಅದ ಬಿಡು, ಹೊರಡ್ರಿ ನೀನು. ಒಟ್ಟ ಸೇರ್ವಲ್ ನೋಡು. ನಡಿ. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪಂತೆ. ಸೊಪ್ಪು ಕೂದಲು ತುಂಬಾ ಹೋಗಿದೆ. ಮಕ್ಳು ಬಿಟ್ಟು ಓಡೋಗೋ ಮನೆ ಹಾಳಿದಿರಾ, ಗಂಡನ್ನ ಬಿಟ್ಟು ಹೋಗೋ ಗಯ್ಯಾಳಿಗಳ ಬೇವರ್ಸಿಗಳ, ನಿಮ್ಗೆ ಏನೇ ದೊಡ್ಡ ರೋಗ ಬಂದಿದೆ. ಕೆಲವು ಹೆಣ್ಮಕ್ಳಿಗೆ ಅದೇನ್ ದೊಡ್ಡ ರೋಗ ಬಂದು ಸಾಯ್ತಾ ಇದಾರೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನೋದನ್ನ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಳ್ಳಿ. ರೀಲ್ಸ್ ಆಗಿ ನೋಡಿ. ನಿಮ್ನ ತ್ರಿಪುರ ಸುಂದರಿ ಆಗಿದ್ಯಾ, ನಿನ್ ನೈಲ್ ಸಖತ್ತಾಗಿದೆ, ನಿಮ್ ಸ್ಮೈಲ್ ಸಖತ್ತಾಗಿದೆ, ನಿಮ್ ಹಲ್ ಸಖತ್ತಾಗಿದೆ, ನಿಮ್ ಕಣ್ ಸಖತ್ತಾಗಿದೆ, ನಿನ್ ಸೂಪರ್ ಆಗಿದ್ಯಾ, ಮೋನಾಲಿಸಾ ತರ ಇದ್ಯಾ ಅಂದ್ರೆ ಅದನ್ನ ಅರ್ಥ ಮಾಡ್ಕೋ ಫಸ್ಟ್. ಯಾವನಾನ ಒಳ್ಳೆಯವನು, ಒಳ್ಳೆ ಹುಡುಗ, ಒಳ್ಳೆ ಸಂಸ್ಕಾರ ಅಂತ ಇರೋನು ಯಾವನು ಆತರ ಹೇಳೋದಿಲ್ಲ. ಯಾವನು ಮೆಸೇಜ್ ಮಾಡೋದು, ಫೋನ್ ಮಾಡೋದಿಲ್ಲ. ಅವ್ನು ಹೇಳಿದ ತಕ್ಷಣ ಗಂಡನ ಬಿಟ್ಟು ಮಕ್ಕಳನ್ನ ಬಿಟ್ಟು ಅನಾಥರು ಮಾಡಿ ಓಡೋಗ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ನಿಜವಾಗ್ಲೂ ನೀವು ಹೆಣ್ಮಕ್ಳ, ನೀವು ಎಂಟರ್ಟೈನ್ಮೆಂಟ್ ತರ ನೋಡಿ. ನೀವೇ ಎಂಟರ್ಟೈನ್ಮೆಂಟ್ ಆಗಿ ಆಹಾರ ಆಗ್ಬೇಡಿ. ಒಬ್ಬ ಮದ್ವೆ ಆಗಿರೋ ಹುಡುಗಿನ ಕರ್ಕೊಂಡು ಓಡೋಗ್ತಾನೆ ಅಂದ್ರೆ ಅಂತವನ್ಗೆ ನೀವು ಎಷ್ಟ್ ಜನ ಒಳ್ಳೆಯವನಾಗಿರೋನು. ಅವಳು ನಮ್ಮ ಅಕ್ಕ ತಂಗಿ ತರ, ಅವಳಿಗೆ ಮೆಸೇಜ್ ಮಾಡಬಾರ್ದು, ಅವಳಿಗೆ ಕಾಲ್ ಮಾಡಬಾರ್ದು, ಅವಳ ಮಕ್ಳನ್ನ ಅನಾಥರು ಮಾಡಬಾರ್ದು, ಅವ್ನ ಗಂಡನ ಜೀವನ ಹಾಳು ಮಾಡಬಾರ್ದು ಅಂತ ನೋಡ್ತಾರೆ. ಯಾವನೋ ಗೊತ್ತು ಗುರಿ ಇಲ್ದೆ ನಿಂದೆ ಓಡೋಗ್ತೀರಾ. ಅವ್ನು ಎಷ್ಟ್ ದಿನ ಅಂತ ಸಾಕ್ತಾನೆ ನಿಮ್ಮನ್ನ? 16 ವರ್ಷ ಸಾಕಿರೋ ಗಂಡನ್ ಬಿಟ್ಟು ಹೋಗ್ತೀರಾ. ನೀವೇ ಜನ್ಮ ಕೊಟ್ಟು ರಕ್ತ ಮಾಂಸ ಹಂಚ್ಕೊಂಡು ಹುಟ್ಟಿರೋ ಮಕ್ಕಳನ್ನ ಬಿಟ್ಟು ಓಡೋಗ್ತೀರಾ. ನಿಜವಾಗ್ಲೂ ಅವ್ನು ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಬಾಳಿಸ್ತಾನ. 3 ದಿನ ರುಚಿ ತೀರ್ಸ್ಕೊಂಡು ಎಲ್ಲಾನ ಕೊಲೆ ಮಾಡಿ ಬಿಸಾಕ್ತಾನೆ. ಗೊತ್ತು ಗುರಿ ಇಲ್ದಾರವ್ರನ್ನ ನಂಬ್ಕೊಂಡು ಹೋಗ್ತಿರಲ್ಲ. ಗೊತ್ತು ಗುರಿ ಇರೋ ಅಂತ ಬಂಧು ಬಳಗದವ್ರೇ ಆಗ್ಲಿ, ಸ್ನೇಹಿತರೇ ಆಗ್ಲಿ, ಸಹಾಯ ಮಾಡಿ ಅಂದ್ರೆ ಸಹಾಯ ಮಾಡಲ್ಲ ಅಂತ ತಿಳಿದ್ರಲ್ಲಿ ಯಾವನೋ ಬೇವರ್ಸಿ ನನ್ ಮಗನ್ ನಂಬ್ಕೊಂಡು ಹೋಗ್ತೀರಾ. ನಿಜವಾಗ್ಲೂ ಒಳ್ಳೆ ಗಂಡ್ಮಕ್ಳು, ಮದ್ವೆ ಆಗಿರೋ ಹೆಣ್ಮಕ್ಳಿಗೆ, ತಾಯಿದಿರಿಗೆ ಯಾವನು ಮೆಸೇಜ್ ಮಾಡಿ ಕಾಲ್ ಮಾಡಿ ನೀನ್ ತ್ರಿಪುರ ಸುಂದರಿ ಅನ್ನಲ್ಲ. ಅವ್ನು ನಿಜವಾಗ್ಲೂ ಒಳ್ಳೆಯವನಾದ್ರೆ ಅವ್ನ ಹೆಂಡತಿ ಮಕ್ಳನ್ನ ಚೆನ್ನಾಗಿ ಸಾಕ್ತಾನೆ, ಅವ್ನ ಹೆಂಡತಿನ ಹೊಗಳತಾನೆ, ಅವ್ರ ತಂದೆ ತಾಯಿಗೆ ಅನ್ನ ಹಾಕ್ತಾನೆ. ಕಂಡೋರ್ ಹೆಂಡತಿ ಮೇಲೆ ಕಣ್ಣು ಹಾಕಲ್ಲ, ಕಂಡೋರ್ ಹೆಂಡತಿ ಮೇಲೆ ಕಣ್ಣು ಹಾಕೋನ್ ಜೊತೆ ಹೋಗ್ತಿರಲ್ಲ. ನೀವು ಹಾಳಾಗೆ ಹೋಗ್ತೀರಾ, ಉದ್ದಾರ ಅಂತ ಆಗಲ್ಲ. ನಿಮ್ ಜೀವನನೂ ಹಾಳಾಗೋಗುತ್ತೆ, ಕೊನೆಗೊಂದಿನ ಜೀವನೂ ಕಳ್ಕೊಬೇಕು. ಈ ಕಡೆ ಅತ್ತೆ ಮನೇನೂ ಇಲ್ಲ, ಆ ಕಡೆ ಗಂಡನ ಮನೇನೂ ಇಲ್ಲ. ಗೊತ್ತಿರೋದು ಪಾದಯಾತ್ರೆ ಮಾಡಕ್ಕಲ್ಲ, ಪಲ್ಟಿ ಯಾತ್ರೆ ಮಾಡಕ್ಕೆ. ಇಡೀ ಎಷ್ಟರಲ್ಲಿ ಯಾರು ಮಾಡಿಲ್ಲ, ಮಾಡ್ತಾರೆ ಅಲ್ವಾ ಗೊತ್ತಿಲ್ಲ. ಈ ವಿಡಿಯೋ 1 ನಿಮಿಷ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಂದ ಚಾಮುಂಡಿ ಬೆಟ್ಟದ ತನಕ ಕಿಚ್ಚ ಬಾಸ್ಗೆ ಮತ್ತೆ ಬಿಗ್ ಬಾಸ್ಗೆ ಒಳ್ಳೇದಾಗ್ಲಿ ಅಂತ ಪಲ್ಟಿ ಯಾತ್ರೆ ಮಾಡ್ತಾ ಇದ್ದೀನಿ. ಈ ಪಲ್ಟಿ ಯಾತ್ರೆಯಿಂದ ಯಾರಿಗೂ ಯಾವ ವೆಹಿಕಲ್ಗೂ ತೊಂದರೆ ಕೊಡಿದ್ರೆ ಆದಷ್ಟು ಫುಟ್ಪಾತ್ ಮೇಲೆ ಪಲ್ಟಿ ಯಾತ್ರೆ ಕಂಪ್ಲೀಟ್ ಮಾಡ್ತೀನಿ. ನಿಮ್ಗೆ ಗೊತ್ತು ಪಾದಯಾತ್ರೆ ಮಾಡೋದು ಎಷ್ಟು ಕಷ್ಟ ಅಂತ, ಆದ್ರೆ ನಾನು ಪಲ್ಟಿ ಯಾತ್ರೆ ಮಾಡ್ತಾ ಇದ್ದೀನಿ. ಸುದೀಪ್ ಮಾಡೋರ್ಗೆ ಬಿಗ್ ಬಾಸ್ ಒಳ್ಳೇದಾಗ್ಲಿ ಅಂತ. ಸದಾ ನಿಮ್ ಪ್ರೀತಿ ನಮ್ಮ ಮೇಲೆ ಹಿಂಗೆ ಇರ್ಲಿ. ಇದೇ ತರ ಚಾಮುಂಡಿ ಬೆಟ್ಟಕ್ಕೆ ಎಷ್ಟೇ ದಿನ ಆಗ್ಲಿ ಹೋಗ್ತೀನಿ. ಮಾನು, ನನ್ ಸಮುದ್ರ ನೀನು ಅಂತ ಹೇಳೋದಕ್ಕೆ ಸಮುದ್ರ ಇದೆ, ಬಟ್ ಮನು ಇಲ್ಲ. ಸೊ ನಾನ್ ನನ್ ಮನುನ್ ಹುಡ್ಕೊಂಡು ನೆಕ್ಸ್ಟ್ ಸಮುದ್ರ ಹೋಗ್ತಿದ್ದೀನಿ. ಟಿಲ್ ದ್ಯಾನ್ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.